ಚಿಲ್ಲರೆ ಚೇಲಾಗಳನ್ನ ಬಿಟ್ಟವ ಹಂಗ ಇವ ಹಿಂಗ 32,000 ಅಧಿಕ ಅಂತರ್ಜಾತಿ ಮದುವೆ ಮಾಡಿಸಿದ ಮಠದ ಮರಿ ಐತಿ. ಸ್ವತಂತ್ರ ಹೋರಾಟದಾಗ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಇಂಚಗೇರಿ ಮಠ ಹುಬ್ಬಳ್ಳಿಯಾಗ 1 ತಿಂಗಳು ಬ್ರಿಟಿಷರ್ ಸಿಗಲಾರ್ದಂಗ ಹಿಡದ ಕಾಪಾಡಿದ ಮಠದ ಮರಿ ಐತಿ. ಯಾವ್ದೋ ಜಾತಿ ಮರಿ ಅಲ್ಲಿದ. ಸೋಮ ಎಲ್ಲಿ ಮಠ ಸೋಮದೇವಪ್ಪ. ಅಷ್ಟ ಒಂದ್ ಲಿಮಿಟ್ ಇರ್ತೈತೆ ಅದು ಹೇಳುದು. ರಾಜಕಾರಣ ಅವಾಗ ಹೋಗಬೇಡ, ಇವಂಗ ಹೋಗಬೇಡ, ಆ ಕಡೆ ಹೋಗಬೇಡ, ಈ ಕಡೆ ಹೋಗಬೇಡ. ನಾವು ಮೊದಲ ಹೇಳೇವಿ, ನಮಗ ಸುಳ್ಳು ಹೇಳಕ್ ಬರುದಿಲ್ಲ, ಮೋಸ ಮಾಡಕ್ ಬರುದಿಲ್ಲ, ಕಮಿಷನ್ ತಿನ್ನಾಕ್ ಬರುದಿಲ್ಲ, ಅನ್ಯಾಯ ಮಾಡಕ್ ಬರುದಿಲ್ಲ. ನಾವು ರಾಜಕಾರಣ ಮಾಡೋರಲ್ಲ, ನಮಗ ಟೈಮ್ ಇಲ್ಲ. ಮತ್ತ ಅದೆಲ್ಲ ಗೊತ್ತೈತಿ. ಬಿಡ್ತಮ್ಮ ಅವ್ರ ಬಬಲಾಗ ಕೆಲವು ಮಂದಿ ಇರ್ತಾರ, ಸುಮ್ ಅನ್ನೋದು ನೀವು ಗೊಬ್ಬಲನ ಬಿರ್ಸಾಗ ಐತೆ ಸತ್ಯಪ್ಪನ ಇಲ್ಲ ಟೋಪಿಗೆ ಅಳಿಗಾಡಿಸ್ ಹಂಗ ಇರ್ತೈತಿ ನಮ್. ನೀ ಗಚ್ಚಾಗ ಇವ್ರ 4-5 ಮಂದಿನ ಆಮೇಲೆ ಹೇಳ್ತೇವೆ. ಅಲ್ಲ ಏನು ಮನೆ ನಮ್ಮ ಏನ್ ಕೆಲಸ ಇಲ್ರಿ ಹಿರಿಯರ. ಎಲ್ಲಿ ನೋಡಿ ಅವ್ರು ಮೂಡಲಿಗೆ ಯಾವ್ದು ನಿಮ್ಮ ಮತಕ್ಷೇತ್ರ ಯಾವ್ದ್ರಪ್ಪ? ಅರ್ಬಾವಿ. ನಿಮಗೆ ನೀರ್ ಬಂದ್ರೆ ಅವ್ರಿಗೇನ್ ಲಾಭ ಐತಿ? ಏನ್ ಲಾಭ ಐತಿಪ್ಪ ಇದ್ರಾಗ? ಹೆಂಗ ಸೋಗ ನಡೆದೈತಿ ಅಂದ್ರ ತಮ್ಮ ಮರಿಬೇಡ, ಹಳಿದು ಮರಿಬೇಡ. ನೀ ರಾಜಕಾರಣ ದೊಡ್ಡ ಸ್ಥಾನದಾಗಿರು, ಕೋಟಿಗಟ್ಟಲೆ ಆಸ್ತಿ ಮಾಡು, 1000 ಎಕರೆ ಭೂಮಿ ಮಾಡ. ಅದ್ರ ಭೂಮಿಯಾಗ ನಾವು ದುಡ್ದು ಅನ್ನಾನ ನೀತಿತಿ. ರೈತ ದೊಡ್ಡವ, ದೇವರಿಗೆ ಬುದ್ಧಿ ಕಲಿಸಿ ನಾವು ರೈತದನ ಬಾಳ ಎತ್ತರಲೆ ರಾಜಕಾರಣ ಮಾಡ್ರಿ. ಬರೀ ಇಲ್ಲಿ ವ್ಯಕ್ತಿಗೆ ಗೌರವ ಕೊಡ್ತೀವಿ ನಾವ. ನೀ ಬಿಜೆಪಿ ಇರು, ಕಾಂಗ್ರೆಸ್ ಇರು, ಜೆಡಿಎಸ್ ಇರು, ಬಾ ವ್ಯಕ್ತಿಗೆ ಬಾ. ನಾ ಸರ್ಕಾರ ಜೊತೆ ಮಾತಾಡ್ತೀನಿಪ್ಪ, ಸಿದ್ದರಾಮಯ್ಯ ಜೊತೆ ಮಾತಾಡ್ತೀನಿ, ನಿಯೋಗ ಹೋಯ್ತೀನಿ, ಡಿ.ಕೆ ಅವ್ರಿಗೆ ಮಾತಾಡ್ತೀನಿ, ಬಾ ಲೈನ್ ಹೇಳ್ಬಾ. ಮಾಲಿ ಹಾಕ್ತು ಫಸ್ಟ್ ಕ್ಲಾಸ್ ಒಂದ. ಆದ್ರ ಟವಲ್ ಹಾಕಂಗಿಲ್ಲ, ಹಾಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ. ನಿನ್ನೆ ಕುಂತೀವಪ್ಪ, ಬೆಳಗ್ಗೆ 9 ಗಂಟೆಗೆ ಕುಂತೀವಿ, ರಾತ್ರಿ 10 ಗಂಟೆ ತಕ ಬೆಳತಕ್ಕ ನಮ್ಮ ಅಧ್ಯಕ್ಷನೇ ವಸ್ತು ಮಾಡ್ಯಾನ. ಇದು ಕಾಣಿಸಂಗಿಲ್ಲ ಟಿವ್ಯಾಗ. ಈ ಮಾಧ್ಯಮದವ್ರು ಎಲ್ಲರೂ ಪಾಪ ಇವ್ರಿಗೆ ಪಾದಕ್ ಬಿದ್ದು ಧನ್ಯವಾದ ಹೇಳ್ತಾರೆ. ನಿನ್ನೆ ಹಿಡಿದು ಇವರೆಲ್ಲ ತೋರ್ಸಾಕತ್ತಾರ, ನೋಡಿರಕ್ಕಿಲ್ಲ ಅವ್ರ. ಏನ್ ರಾಜಕಾರಣ ರೂಪ, ನಿಮ್ಗೊಂದ್ ಸ್ವಲ್ಪ ಹೆಚ್ಚು ಮರ ನೀವೆಲ್ಲ. ಮುಂದ ಯಾವಾಗಾರ ಬಂದು ನಿಮ್ಮನ್ನ ಕರೀತಾರಲ್ಲ, ಅವಾಗ ನೀವೇನ್ ಮಾಡ್ಬೇಕು? ಇಲ್ಲ ಅದು ನೀನ್ ಹೇಳಿ, ನಾದ್ 28ಕ್ಕದ ಕೆಲವು ಮಂದಿ ಬರ್ತಾರ, ಯಾರ ಧರ್ಮ ಅಂತರದಾರ, ಒಳ್ಳೆಯವ್ರ ಅದಾರ, ನಿಮ್ ಜೊತೆ ಹೋರಾಟದಾಗ ಹಿಂಗ ಬಂದ ಕೊಂಡಿರ್ತಾರಲ್ಲ ಅಂತವ್ರಿಗೆ ಗೌರವ ಕೊಡು. ಯಾವ ಪಕ್ಷದವ್ರ ಹಾಕಿಲ್ಲ, ಯಾವ ಬೆಕ್ಕಂತ ಪಕ್ಷ ಇರ್ಲಿ. ನಾವು ಗುರ್ಲಾಪುರ ಹೋರಾಟದೊಳಗೆ ನಾಳೆ 10 ಲಕ್ಷ ಮಂದಿ ಅಲ್ಲ, 25 ಲಕ್ಷ ಮಂದಿ ಗುರ್ಲಾಪುರ ರೋಡ್ ಮ್ಯಾಗ ಕುಂತಾಗ 18 ಮತಕ್ಷೇತ್ರದೊಳಗೆ ಯಾವ 26ನೇ 2026 ಗುರ್ಲಾಪುರದಾಗ ಯಾವ ಬರ್ತಾರಲ್ಲ, ಯಾವ ಕೊಂಡಿರ್ತಾರಲ್ಲ ಅವಾಗ ಅಟ್ಟ ಮತ ಹಾಕೋದು. ಉಳ್ಕಾದವ್ರು ಪತ್ತಸರಿ ಮನೆಗೆ ಕಳಿಸೇ ಬಿಡು. ಅವ್ ಯಾವ ಬೇಕಾದಿರ್ಲಿ, ಅವ್ರು ಬರೋದು ಎಟ್ರಿ ಗೋಪಾಲಣ್ಣ 4-5 ಸಾವಿರ 6 ಸಾವಿರ ಅದು ತಿನ್ಕೇಳಿ, ರಾತ್ರಿ 1500 2,000 ಕೊಟ್ಟ ಅಲ್ಲೆಲ್ಲ ಸ್ವಲ್ಪ ಬಡಿಗೆ ಹೆಚ್ಚ. ನಿನ್ನ ಬಡಿಗಿ, ನಿನ್ನ ಜಾತಿ, ನಿನ್ನ ಸರಿ, ನಿನ್ನ ಚಿಕ್ಕಣ್ಣ, ಇದೆಲ್ಲ ಮುರಿದ ಗುರ್ಲಾಪುರದಾಗ 10 ಲಕ್ಷ ಮಂದಿ ಕೂಡಿತ್ತು. ಮತ್ ಕೂಡ್ತತಿ. ಇಲ್ಲಿ ಯಾಕೆ ಕಡಿಮೆ ಐತಾರ? ಹುಕ್ಕೇರಿ ತಾಲೂಕ್ ಅಂತ ಕುಡಿತ. ಅಲ್ಲಿ ಗುರ್ಲಾಪುರ ಯಾಕೆ ಕುಡಿತೇಳು? ಕುತ್ತಂಗ್ ದಿನ ರೇಟ್ ಹೆಚ್ಚಾಕಿರ್ತಾರೆ ಶಾಸಕರ. ದಿನಕ್ಕೆ ರೇಟ್ ಹೆಚ್ಚತ್ತಲ್ಲ, ಹಂಗಾಗಿ ನಮ್ಮದೆಲ್ಲ ಮಂದಿ ಬಹಳ ಇರ್ತಾರೆ. ಆದ್ರೂ ಈ ತಾಲೂಕಿನ ಸಲುವಾಗಿ ಗದಗ, ಧಾರವಾಡ, ಹಾವೇರಿ, ಮತ್ತೆ ಯಾವ್ದು ನಮ್ಮ ಬಿಜಾಪುರ, ಬಾಗಲಕೋಟೆ ಎಲ್ಲಾ ಜನ ಬಂದಾರ. ಮತ್ತಿನ್ನ ಹಂಗ ಕರೆ ಕೊಟ್ಟು ನಿರಂತರ ನಡೀತಾರ. ಬಾಳ ಹೆಚ್ಚಾಕೈತಿ. ನಾ ಹೇಳೋದೇನ, ತಮ್ಮ ನಿನ್ನ ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ. ಬೆಳಗಾಂ ಜಿಲ್ಲೆ ಒಬ್ಬರ ಶಾಸಕರು ಇಲ್ಲಿ ಅದಾರ, ಇನ್ನು 17 ಜನ ಅದಿರ್ಲ. ನಿಮಗ್ ಕೈ ಮುಗಿದು ಕೇಳ್ಕೊಂತೀನಿ. ಏನಕ್ಕೆ ಕೇಳ್ಕೊಂತೀನಿ ಅಂದ್ರೆ, ಎಲ್ಲಾರು ಬರ್ರಿ. ನೀರಾವರಿ ಐಕಿದ ರೈತ ಸಂಘದ ಹೋರಾಟ ಯಾವುದೇ ರಾಜಕೀಯ ಪಕ್ಷ, ಜಾತಿ, ಯಾವ್ದಾರ MP ವಿರೋಧ, ಮಿನಿಸ್ಟರ್ ವಿರೋಧ, ಯಾವ್ದಾರ MLA ವಿರೋಧ, ಯಾವ್ದಾರ ಮನೆತನ ವಿರೋಧ, ಕ್ಷೇತ್ರ ವಿರೋಧ ನಮ್ಮ ಹೋರಾಟ ಅಲ್ಲ. ಬಾ, ಬೆಂಬಲ ಕೊಡು, ಗೌರವ ಕೊಡ್ತೀವಿ. ಮತ್ ನೀವ್ ಬರ್ಲಾರ್ದ ಇಲ್ಲೇ ಬೇರೆ ಕಡೆ ಕುಂತ ನಾ ಬರಂಗಿಲ್ಲ ನಾವು ಹಾಕಂಗಿಲ್ಲ ನಿನ್ನ ಅದ್ ನೀವು ಮಾಡೋದ್ ನಾ ಹೇಳಂಗಿಲ್ಲ.
ನಾ ಶಾಸಕರು ನಿಮ್ಮೆಲ್ಲಾರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ನಿಮಗೆ ಹೂ ಅಂದ್ರೆ ಓಕೆನಾ? ಮತ್ತೆ ನಮ್ಮದೇನು ಒಳಗ ಐಬ್ಯಾಗ ಹೋಗಿ ಆಫೀಸ್ನಾಗ ಹೋಗಿ ಹೋರಾಟ ಮುಗಿಸಂಗಿಲ್ಲ. ರೋಡ್ ಮ್ಯಾಗ ಹೋರಾಟ ನಮ್ಮದ, ರೋಡ್ ಮ್ಯಾಗ ಮುಕ್ತಾಯ. ಶಾಸಕರಿಗೆ ಏನ್ ವಿನಂತಿ ಮಾಡ್ಕೊಳ್ತೀನಿ ಅಂದ್ರ, ಮೊದಲನೇ ಬೇಡಿಕೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರ ಬಳಿ ನಮ್ಮ ರಾಜ್ಯಾಧ್ಯಕ್ಷರು ಸಂಜು ಹಾವಣ್ಣ ಅವರು, ಸತ್ಯಪ್ಪಣ್ಣ, ನಾಗರಾಜ್ ಅವರ ಆದಿಯಾಗಿ 50 ಮಂದಿ ರೈತರನ್ನ, ನಮಗಂತೂ ಖರ್ಚು ಹಾಕಕ್ಕಾಗಂಗಿಲ್ರಿ, ನಿಮ್ಮ ನೇತೃತ್ವದೊಳಗೆ ನಿಮ್ಮ ಖರ್ಚಿನೊಳಗ ಬೆಂಗಳೂರು ಕರ್ಕೊಂಡೋಗಿ ಭೇಟಿ ಮಾಡಿಸಿದ ನೀರಾವರಿಯನ್ನ ಮಾಡಿಸೋದು ನನ್ನ ಜವಾಬ್ದಾರಿ ಅನ್ನೋದು ಒಂದೇ ಬೇಡಿಕೆ. ಎರಡನೇದು, ಅವತ್ತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಅಪಾಯಿಂಟ್ಮೆಂಟ್ ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸೋದು ಎರಡನೇ ಜವಾಬ್ದಾರಿ ಅವರು. ಮೂರನೇ ಅಧ್ಯಕ್ಷನ ಹೆಂಗಂತಂದ್ರ ಸಂಪೂರ್ಣ ಇಲ್ಲಿ ಮೊದಲ ಈ ಜಿಲ್ಲಾದಾಗ ರಾಜಕಾರಣ ಗಡಬಡದ, ಅವ್ರ ಕಡೆ ಆದ್ರೆ ಇವ್ರ ಶಿಟ್ಟ, ಇವ್ರ ಕಡೆ ಆದ್ರೆ ಅವ್ರ ಶಿಟ್ಟ, ಬಾಳ ಗದ್ದಲದ ಮರ ಇವು. ನಮಗ್ ತಿಳಿಯಂಗಿಲ್ಲ ಏನು, ಸ್ವಲ್ಪ ರಾಜಕಾರಣ ಜ್ಞಾನ ಕಡಿಮೆ ನನಗೆ. ಮೂರನೇದು ಏನಂತಂದ್ರ ಸಂಪೂರ್ಣ ಹುಕ್ಕೇರಿ ನೀರಾವರಿ ಸಾಧ್ಯ ಆದ್ರೆ ಇಷ್ಟು ದಿನದೊಳಗೆ ಮಾಡಾಕ ನಿಮ್ ಜೊತೆ ನಾನು ಇರ್ತಂತ ಈಗ ಮಾತು ಕೊಟ್ರ ಅಂತ ಹೇಳಿದ್ರು.